ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಏನ್ ಕೊಡ್ತಾರೆ ಎಕ್ಸಾಮ್ ನಲ್ಲಿ ಅನ್ನೋದನ್ನ ನೋಡೋಣ. ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ಮಾಡ್ಯೂಲ್ ನಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಮತ್ತೆ ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಗಳು ಯಾವ್ದಿದೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ನಾವು ಮಾಡ್ಯೂಲ್ 1 ನಲ್ಲಿ ಬಂದ್ರೆ ಇಲ್ಲಿ ಡೆಫಿನೇಷನ್ ಅಂಡ್ ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್, ಆಪರೇಷನ್ಸ್ ಆನ್ ಡೇಟಾ ಸ್ಟ್ರಕ್ಚರ್ಸ್, ಡೈನಾಮಿಕ್ ಮೆಮೊರಿ ಅಲೋಕೇಶನ್ಸ್ ಇದರಲ್ಲಿ ಮ್ಯಾಲಾಕ್, ಕ್ಯಾಲಾಕ್ ಮತ್ತೆ ಫ್ರೀ ಬರುತ್ತೆ. ಹಾಗೆ ಸ್ಟ್ಯಾಕ್ ಇಂಪ್ಲಿಮೆಂಟೇಶನ್ ಯೂಸಿಂಗ್ ಅರೇಸ್, ಇನ್ಫಿಕ್ಸ್, ಪೋಸ್ಟ್ ಫಿಕ್ಸ್, ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಅಂಡ್ ಇವ್ಯಾಲ್ಯೂಯೇಷನ್ ಇಷ್ಟು ಬರುವಂತಹ ಕಾನ್ಸೆಪ್ಟ್. ಎಕ್ಸಾಮ್ ನಲ್ಲಿ ಇದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಯಾವುದು ಬಂದೇ ಬರುತ್ತೆ ಅನ್ನೋ ಕ್ವಶನ್ ಬಂದು ಎಕ್ಸ್ಪ್ಲೇನ್ ಸ್ಟ್ಯಾಕ್ಸ್ ವಿತ್ ಪುಷ್ ಅಂಡ್ ಪಾಪ್ ಆಪರೇಷನ್ಸ್, ಕನ್ವರ್ಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಅಂಡ್ ಇವ್ಯಾಲ್ಯೂಯೇಟ್. ಈ ಕ್ವಶನ್ ನಿಮ್ಗೆ ಕೇಳ್ತಾರೆ, ಸಾಕಷ್ಟು ವರ್ಷ ಇದು ರಿಪೀಟ್ ಆಗಿದೆ. ಈ ಕ್ವಶನ್ ನ ತಪ್ಪದೆ ನೋಡ್ಕೊಳ್ಳಿ. ಹಾಗೆ ಮಾಡ್ಯೂಲ್ 2 ನಲ್ಲಿ ಬಂದು ಕ್ಯೂಸ್ ಅಂಡ್ ಲಿಂಕ್ ಲಿಸ್ಟ್, ಇಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಗಳಿದೆ ಅಂತ ನೋಡೋಣ. ಲೀನಿಯರ್ ಕ್ಯೂ ಅಂಡ್ ಸರ್ಕ್ಯುಲರ್ ಕ್ಯೂ, ಇನ್ಸರ್ಟ್ ಅಂಡ್ ಡಿಲೀಟ್ ಆಪರೇಷನ್ಸ್ ಇನ್ ಕ್ಯೂಸ್. ನೋಡಿ, ಇನ್ಸರ್ಟ್ ಡಿಲೀಟ್ ಬಂದು ನೀವು ಫ್ರಂಟ್ ಇನ್ಸರ್ಷನ್, ಫ್ರಂಟ್ ಡಿಲಿಷನ್, ರೇರ್ ಇನ್ಸರ್ಷನ್, ರೇರ್ ಡಿಲಿಷನ್ 4 ಆಪ್ಷನ್ ಕಲ್ತ್ಕೊಂಡೆ ನೀವು ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಇದರಲ್ಲಿ ಸಾಲ್ವ್ ಮಾಡಬಹುದು. ಹಾಗೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್, ಪಾಲಿನಾಮಿಯಲ್ ಅಡಿಷನ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್ ಇಷ್ಟು ಮಾಡ್ಯೂಲ್ 2 ನಲ್ಲಿ ಇರುವಂತಹ ಕಾನ್ಸೆಪ್ಟ್. ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಪ್ರೋಗ್ರಾಮ್ ಫಾರ್ ಸರ್ಕ್ಯುಲರ್ ಕ್ಯೂ, ಇನ್ಸರ್ಟ್ ಅಂಡ್ ಡಿಲೀಟ್ ಇನ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಪಾಲಿನಾಮಿಯಲ್ ಅಡಿಷನ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಇಷ್ಟು ಕ್ವಶನ್ ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. 90% ಕೇಳ್ತಾರೆ ಇದರಲ್ಲಿ ನಿಮ್ಗೆ. ಹಾಗೆ ಮಾಡ್ಯೂಲ್ 3 ನಲ್ಲಿ ಬಂದು ಕಾನ್ಸೆಪ್ಟ್ಸ್ ಗಳು ಯಾವ್ಯಾವ್ದನ್ನ ನಾವು ಓದ್ತೀವಿ ಅಂತ ಹೇಳಿದ್ರೆ ಬೈನರಿ ಟ್ರೀ ರೆಪ್ರೆಸೆಂಟೇಷನ್ಸ್, ಟ್ರೀ ಟ್ರಾವರ್ಸಲ್ಸ್ ಇದರಲ್ಲಿ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ನ ನೋಡ್ತೀವಿ. ಹಾಗೆ ಬೈನರಿ ಸರ್ಚ್ ಟ್ರೀ, ಇನ್ಸರ್ಟ್ ಅಂಡ್ ಸರ್ಚ್ ಆಪರೇಷನ್ಸ್ ಇನ್ ಬೈನರಿ ಸರ್ಚ್ ಟ್ರೀ. ಕಾಮನ್ ಆಗಿ ಕೇಳುವಂತ ಕ್ವಶನ್ ಯಾವುದು ಇದರಲ್ಲಿ ಅಂದ್ರೆ ಡ್ರಾ ಅಂಡ್ ಎಕ್ಸ್ಪ್ಲೇನ್ ಟ್ರೀ ಟ್ರಾವರ್ಸಲ್ಸ್, ಪ್ರೋಗ್ರಾಮ್ ಫಾರ್ BST ಇನ್ಸರ್ಟ್ ಅಂಡ್ ಸರ್ಚ್ ಇಷ್ಟು ನಿಮ್ಗೆ ಕಾಮನ್ ಆಗಿ ಕೇಳ್ತಾರೆ. ಮಾಡ್ಯೂಲ್ 4 ಅಲ್ಲಿ ಏನು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಅಡ್ವಾನ್ಸ್ಡ್ ಟ್ರೀಸ್ ಅಂಡ್ ಗ್ರಾಫಿಕ್ಸ್ ಅನ್ನ ನೋಡ್ತೀವಿ. ಇಲ್ಲಿ ಗ್ರಾಫಿಕ್ಸ್ ರೆಪ್ರೆಸೆಂಟೇಷನ್ಸ್, ಇಲ್ಲಿ ಬಂದು ನಿಮ್ಗೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಮತ್ತೆ ಲಿಸ್ಟ್ ಇರುತ್ತೆ. ಹಾಗೆ BFS, DFS, ಸೆಲೆಕ್ಷನ್ ಟ್ರೀ, ಡಿಸ್ಜಾಯಿಂಟ್ ಸೆಟ್ ಇವಿಷ್ಟು ಕೂಡ ಇರುವಂತಹ ಕಾನ್ಸೆಪ್ಟ್. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆಗುವಂತಹ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಒಂದು ಗ್ರಾಫ್ ರೆಪ್ರೆಸೆಂಟೇಷನ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ BFS ಮತ್ತೆ DFS ಇಂಪ್ಲಿಮೆಂಟೇಷನ್ಸ್ ಬಗ್ಗೆ ಕಾಮನ್ ಆಗಿ ನಿಮ್ಗೆ ಕ್ವಶನ್ ನ ಕೇಳ್ತಾರೆ. ಹಾಗೆ ಮಾಡ್ಯೂಲ್ 5 ನಲ್ಲಿ ಹ್ಯಾಶಿಂಗ್ ಅಂಡ್ ಪ್ರಿಯಾರಿಟಿ ಕ್ಯೂಸ್ ಬರುತ್ತೆ. ಇಲ್ಲಿ ಹ್ಯಾಶ್ ಫಂಕ್ಷನ್ಸ್, ಕೊಲಿಷನ್ ರೆಸೊಲ್ಯೂಷನ್ ಟೆಕ್ನಿಕ್ಸ್, ಪ್ರಿಯಾರಿಟಿ ಕ್ಯೂಸ್, ಹೀಪ್ ಇಂಪ್ಲಿಮೆಂಟೇಷನ್ಸ್ ಇಷ್ಟು ಕಾನ್ಸೆಪ್ಟ್ಸ್ ಇಲ್ಲಿರುತ್ತೆ. ಇಲ್ಲಿ ಕಾಮನ್ ಆಗಿ ಕೇಳುವಂತಹ ಕ್ವಶನ್ಸ್ ಎಕ್ಸ್ಪ್ಲೇನ್ ಹ್ಯಾಶಿಂಗ್ ವಿತ್ ಕೊಲಿಷನ್ ರೆಸೊಲ್ಯೂಷನ್, ಇಂಪ್ಲಿಮೆಂಟ್ ಪ್ರಿಯಾರಿಟಿ ಕ್ಯೂ ಯೂಸಿಂಗ್ ಹೀಪ್. ಈ ಕ್ವಶನ್ ನ ರಿಪೀಟೆಡ್ ಆಗಿ ಕೇಳಿದರೆ ನಿಮ್ಗೆ ಕೇಳ್ತಾರೆ ಇದು. ಹಾಗೆ ಇಷ್ಟನ್ನ ಸಮರೈಸ್ ಮಾಡಿ ಟಾಪ್ 10 ಮೋಸ್ಟ್ ರಿಪೀಟೆಡ್ ಕೇಳ್ತಾರೆ ಅನ್ನುವಂಥ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಸ್ಟ್ಯಾಕ್ ವಿತ್ ಅರೇ ಇಂಪ್ಲಿಮೆಂಟೇಷನ್, ರೈಟ್ ಪುಷ್ ಅಂಡ್ ಪಾಪ್ ಫಂಕ್ಷನ್, ಕನ್ವರ್ಟ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ ಫಿಕ್ಸ್ ಅಂಡ್ ಇವ್ಯಾಲ್ಯೂಯೇಟ್. ಥರ್ಡ್ ಕ್ವಶನ್ ಬಂದು ನಿಮ್ಗೆ ಇಂಪ್ಲಿಮೆಂಟ್ ಸಿಂಗ್ಲಿ ಲಿಂಕ್ ಲಿಸ್ಟ್ ವಿತ್ ಇನ್ಸರ್ಟ್ ಅಂಡ್ ಡಿಲೀಟ್, ಸರ್ಕ್ಯುಲರ್ ಕ್ಯೂ ಇಂಪ್ಲಿಮೆಂಟೇಷನ್, ಎಕ್ಸ್ಪ್ಲೇನ್ ಬೈನರಿ ಟ್ರೀ and write tree traversal, write C program for binary search tree, insert and search, explain hashing and collision resolution technique, polynomial addition using linked list, graphs traversal using BFS and DFS, priority queue using heap. ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಬೇಕು ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಇಟ್ಕೊಂಡ್ಬಿಡಿ. ಇಷ್ಟೊಂದು ಚೆನ್ನಾಗಿ ಓದ್ಕೊಳ್ಳಿ ನೀವು. ನೋಡಿ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನ ಶೇರ್ ಮಾಡಿ. ಈಗ ನಾನು ಏನ್ ಹೇಳಿದ್ದೀನೋ ಕ್ವಶನ್ ನಿಮ್ಗೆ ಆಲ್ಮೋಸ್ಟ್ ರಿಪೀಟ್ ಆಗೇ ಆಗೋದ್ರಿಂದ ನೀವು ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಮುಗಿದ್ಮೇಲೂ ಸಹ
ನಮ್ಮ ವಿಡಿಯೋನ ನೋಡಿ ನೀವು ನಿಮ್ಗೆ ನಾವ್ ಹೇಳಿದ್ದು ಸರಿ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.